ಕಲಿಸು ಗುರುವೇ ಕಲಿಸು ಸದ್ಗುರುವೇ ಕಲಿಸು ಕಲಿಸು ಗುರುವೇ ಕಲಿಸು. ನಮಸ್ಕಾರ. ಸ್ವಾಮಿ ವಿವೇಕಾನಂದರ ಒಂದು ವಾಣಿಯಂತೆ ಎದ್ದೇಳು, ನಿರ್ಭೀತನಾಗು, ಬಲಾಢ್ಯನಾಗು, ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆಯೇ ಹೊತ್ತುಕೋ. ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಎಂಬುದನ್ನು ತಿಳಿದಿರು. ನಿನಗೆ ಅಗತ್ಯವಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನೊಳಗೆ ಇವೆ. ಆದ್ದರಿಂದ ನಿನ್ನ ಭವಿಷ್ಯವನ್ನು ನೀನೇ ರೂಪಿಸಿಕೋ ಎಂದು ಹೇಳುತ್ತಾ, ಈ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣ ಉನ್ನತ ಮಟ್ಟಕ್ಕೆ ಸಾಗಲು, ಅವರ ಒಂದು ಭವಿಷ್ಯ ಉನ್ನತ ಮಟ್ಟಕ್ಕೆ ಉಜ್ವಲವಾಗಲು ನಾವು ಪಾಲಕರಾದವರು ಹಾಗೂ SDMC ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಶಿಕ್ಷಕರು ಮೂರು ಎಲ್ಲರೂ ಕೂಡಿಕೊಂಡು ಒಂದು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಬೇಕಾಗುತ್ತದೆ. ಇದರಂತೆ ಇಂದು ನಾವು 2021-22ನೇ ಸಾಲಿನಲ್ಲಿ ವಲಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿನ ಎಲ್ಲ SDMC ಸದಸ್ಯರಿಗೆ ಶಾಲಾ ಹಂತದಲ್ಲಿ 3 ಸಭೆಗಳನ್ನು ಹಾಗೂ ಕ್ಲಸ್ಟರ್ ಹಂತದಲ್ಲಿ 1 ಸಭೆಯನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಈ 4ನೇ ಸಭೆ, ಕೊನೆಯ ಒಂದು ಮಟ್ಟದ ಸಭೆಯನ್ನು SDMC ಸಭೆಯನ್ನು ನಮ್ಮ CRP ಆದಂತಹ ಶ್ರೀ ರಜಪೂತ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇಂದು ನಾವು ನಮ್ಮ KHPGS ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸತ್ತಿ ಇಲ್ಲಿನ ಕೊನೆಯ SDMC ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯನ್ನು ಈಗ ನೀವೆಲ್ಲ ನೋಡೋಣ ಬನ್ನಿ. ಈ 4ನೆಯ SDMCಯ ಈ ತರಬೇತಿ ಕಾರ್ಯಾಗಾರಕ್ಕೆ ತಮ್ಮೆಲ್ಲರನ್ನ ಇನ್ನೊಮ್ಮೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ತಮ್ಮೆಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಮೊದಲನೇದಾಗಿ ಈಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಬಂದು ಈ ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಡಲು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಯ ಉಣಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೆ ಕರುಣಿಸು. ಎಷ್ಟೇ ಕಷ್ಟ ಬಂದರೂ ಹೆದರದಂತೆ ಕಲಿಸು, 100 ನೋವು ಇದ್ದರೂ ಸದಾ ನಗಲು ತಿಳಿಸು. ಹೇ ಗುರುವೇ ಪ್ರೀತಿಯ ಉಣಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೆ ನೆರವೇರಿಸಿಕೊಂಡು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ದಯವಿಟ್ಟು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು, ಜ್ಞಾನದ ದೀವಿಗೆಯಾಗಿರ್ತಕ್ಕಂಥ, ಜ್ಞಾನದ ಜ್ಯೋತಿಯಾಗಿರ್ತಕ್ಕಂಥ, ಜ್ಞಾನದ ಕಿರೀಟವಾಗಿರ್ತಕ್ಕಂಥ ಶ್ರೀ ಸರಸ್ವತಿ ಮಹಾದೇವಿಯ ಈ ಪೂಜಾ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಬಿರಾದಾರ ಸರಿಗಳು ಪುಷ್ಪಗುಚ್ಛ ನೀಡುವ ಮುಖಾಂತರ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕೆಂದು ಅವರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಂತಂದರೆ ಒಂದು ಶಾಲೆ ಸುವ್ಯವಸ್ಥಿತವಾಗಿ ಕಾರ್ಯ ನಡೆಸಬೇಕು ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ರಥಕ್ಕೆ 4 ಚಕ್ರ ಇದ್ದ ಹಾಗೆ ಬಾಲಕ, ಪಾಲಕ, ಬೋಧಕ, ಇನ್ನೊಂದು ಆಡಳಿತ ವರ್ಗ ಹೊಂದಿರ್ತದೆ. ಆಡಳಿತ ವರ್ಗದಲ್ಲಿ ಏನಪ್ಪ ಅಂತಾರೆ, ಆಡಳಿತವು ವಿಕೇಂದ್ರೀಕರಣಗೊಂಡಾಗ
ಶಾಲೆಯ ಮೇಲುಸ್ತುವಾರಿಯನ್ನು ಎಲ್ಲೋ ಕುಳಿತು ಮಾಡುವುದಕ್ಕಿಂತ ಸ್ಥಳೀಯವಾಗಿ ಕೆಲವು ಜನರನ್ನು ಮೇಲುಸ್ತುವಾರಿ ಎಲ್ಲ ಸಹಕಾರ ಬೇಕಿಲ್ರಿ. ಆ ಕುಟುಂಬ ಹಿರಿಯ ಒಬ್ಬರು ನಾಯಕರನ್ನಾಗಿ ನೇಮಕ ಮಾಡಿರ್ತೀವಿ. ಅವ್ರು ಹೇಳಿದಾಗ ನಾವೆಲ್ಲ ಕೇಳ್ಕೊತ ಹೋಗ್ತೀವಿ. ಹಂಗೆ ಏನಂತಂದ್ರೆ ಒಂದು ಶಾಲೆ ಸುಸೂತ್ರವಾಗಿ ನಡಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಗುಣಮಟ್ಟ ಶಿಕ್ಷಣ ನಾವು ಕೊಡಬೇಕು ಅಂತಂದ್ರೆ ಒಬ್ಬರಿಂದೆಲ್ಲ ಸಾಧ್ಯ ಆಗೋದಿಲ್ಲ. ಎಲ್ಲರ ಕೈ ಜೋಡಿಸಿದಾಗ ಏನಾಕೈತಿ ಅಂದ್ರೆ ಮಕ್ಕಳ ಅಭಿವೃದ್ಧಿ ಆಗ್ತೈತಿ. ಅದಕ್ಕೆ ಗ್ರಾಮ ದೇವತೆಯನ್ನು ಮನದಲ್ಲಿ ನೆನೆಯುತ್ತಾ ಶಾಲೆಯ ಶಿಕ್ಷಕರು ಹಾಗೂ SDMCಯ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಹೇಳುತ್ತಾ, ಶಾಲೆಯ ಬಗ್ಗೆ ಹೇಳಬೇಕಾದ್ರೆ ಶಾಲೆಯಲ್ಲಿ ನಮ್ಗೆ SDMC ಮಾಡುವಾಗ ಜಗಾಡಿ SDMC ಅಧ್ಯಕ್ಷರಾಕಿವು ಸದಸ್ಯರಾಕಿವು. ಶಾಲೆಯ ಅಭಿವೃದ್ಧಿ ಮಾಡೋದ್ನಾಗ ಯಾರು ಬರೋದಿಲ್ಲ. ಶಾಲೆಯ ಬಗ್ಗೆ ನಾವು SDMC ಆದ್ರೊಳಕ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ 4ನೇ ಕಾರ್ಯಾಗಾರ ಈಗಾಗಲೇ ಆಯಾ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಂದಿರೋದ್ರಿಂದ ನಮ್ಮ ಶಾಲೆಗಳಿಗೆ ಬರಬೇಕಾದಂಥ ಅನುದಾನದಲ್ಲಿ ಸಾಕಷ್ಟು ಕಡಿತ ಆಗಿದೆ. ಸೊ ಇದು ಎಷ್ಟೋ ಜನ ಪಾಲಕರಿಗೆ ಸಾಲಿಗೆ ಬರ್ತಾವಲ್ಲ, ಅದ್ರಾಗ ಮಾಡ್ಕೊಳಕ್ ಆಗಂಗಿಲ್ಲ, ಅದಕ್ಕಿಂತ ಹೆಚ್ಚು ರೊಕ್ಕ ಹೋಗಿರ್ತಾವ. ಆದರೆ ಅದು ಕಂಡು ಬರುವುದಿಲ್ಲ. ಕಂಡು ಬರಂಗಿಲ್ಲ ಏನು ಅನ್ನೋದನ್ನ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಸೊ ನೀವು ಆ ಒಂದು ವಿಷಯವನ್ನ ನಿಮ್ಮಲ್ಲಿ ಪ್ರಶ್ನಾತೀತ ವ್ಯಕ್ತಿಗಳು ಇರ್ತಾರಲ್ಲ, ಅವರಿಗೆ ಮನವರಿಕೆ ಮಾಡುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರೂ ಇದೆ. ಅಲ್ಲಿ ಅವರು ನೇರವಾಗಿ ಬಂದು ಕೆಲವೊಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ನೇರವಾಗಿ ಎತ್ತಾಗೆ ಮಾತಾಡ್ತಾನ್ರಿ. ಸೊ ಆ ರೀತಿ ಆಗ್ಲಾರ್ದಂಗ ನೋಡ್ಕೊಳ್ಳುವಂಥ ಜವಾಬ್ದಾರಿ. ಅದಕ್ಕೆ ನಾವು ಮೀಟಿಂಗ್ಗಳನ್ನ ಹಮ್ಮಿಕೊಂಡು